ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ರೆಸಿಪಿ ವ್ಲಾಗ್ ಆಗಿರುತ್ತೆ. ಇವಾಗಂತೂ ಮಳೆ ಬರ್ತಾ ಇದೆ. ಸೊ ಈ ಮಳೆ ಟೈಮಲ್ಲಿ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ಅಮ್ಮ ಬಂದು ವಡೆನ ಮಾಡಿದ್ದಾರೆ. ಜಸ್ಟ್ ಫಾರ್ ಎ ಚೇಂಜ್ ಇವತ್ತು ಕಡಲೆಬೇಳೆ ವಡೆ ಆಗಲಿ ತಡ್ನಿಬೇಳೆ ವಡೆ ಆಗಲಿ ಮಾಡಿಲ್ಲ, ಹೆಸರು ಕಾಳಿನ ವಡೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ವಿಡಿಯೋನ ಶುರು ಮಾಡೋಣ. ಇವತ್ತು ಬರೀ ಹೆಸರು ಕಾಳಿನ ವಡೆ ಮಾಡಿಲ್ಲ ಅಮ್ಮ, ಹೆಸರು ಕಾಳಿನ ಜೊತೆಗೆ ಸ್ವಲ್ಪ ಕಡಲೆಬೇಳೆನೂ ಹಾಕಿ ಸ್ವಲ್ಪ ಚೇಂಜ್ ಆಗಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾರೆ. ಸೊ ಓಕೆ, ನೋಡೋಣ. ಮೊದಲಿಗೆ ಈಗ ಅಮ್ಮ ಹೆಸರು ಕಾಳು ಹಾಗೂ ಕಡಲೆಬೇಳೆ ಎರಡನ್ನೂ ಕೂಡ ತೊಳೆದು ಇಟ್ಕೊಂಡಿದ್ದಾರೆ. ಇಲ್ಲಿ ಹೆಸರು ಕಾಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದಾರೆ. ಆ್ಯಂಡ್ ಇವಾಗ ಅದನ್ನು ತುಂಬ ಬಿಸಿ ನೀರಿನಲ್ಲಿ ನೆನೆ ಹಾಕಿ ಇಡ್ತಿದ್ದಾರೆ. ಸೊ ತಣ್ಣೀರಿನಲ್ಲಿ ನೆನೆ ಹಾಕಿ ಮುಳುಗಿಸಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಹಾಗಾಗಿ ಬಿಸಿ ನೀರಿನಲ್ಲಿ ನೆನೆ ಹಾಕಿದ್ದಾರೆ. ಸೊ ಹೆಸರು ಕಾಳು ಕಡಲೆಬೇಳೆ ನೆನೆ ಅಷ್ಟರಲ್ಲಿ ನಾವು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 1-1.5 ಈರುಳ್ಳಿ, ಜೊತೆಗೆ 4 ರಿಂದ 5 ಒಣಮೆಣಸಿಕಾಯಿನ ಇಲ್ಲಿ ಹಾಕಿದ್ದೀನಿ. ನಿಮಗೆ ಖಾರದ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋಬೋದು. ಇವಾಗ ಸ್ವಲ್ಪ ಚಕ್ಕೆ, ಲವಂಗ ಹಾಕಬೇಕು. ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ, ಹಾಗಾಗಿ ಪೌಡರ್ನೇ ಹಾಕಿದ್ದೀನಿ. ಜೊತೆಗೆ ಇವಾಗ 1 ಚಿಟಿಕೆ ಅರಿಶಿನ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮೆಣಸನ್ನು ಹಾಕಿದ್ದೀನಿ. ಹಾಗೆ 2 ಇಂಚಿನಷ್ಟು ಶುಂಠಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ಥರ ತರಿಯಾಗಿ ರುಬ್ಕೋಬೇಕು, ತೀರಾ ನುಣ್ಣಗೆ ಬೇಡ. ಅಷ್ಟರಲ್ಲಿ ನಾವು ನೆನೆಸಿಟ್ಟಿದ್ದಂತಹ ಕಡಲೆಬೇಳೆ ಹಾಗೂ ಹೆಸರುಕಾಳು ನೆಂದಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ನೀಟಾಗಿ ನೆಂದಿದೆ. ಇವಾಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಸೋಸಿ ಇಟ್ಕೊಬೇಕು. ಸೋಸಿ ಇಟ್ಕೊಂಡ್ಮೇಲೆ ನಾವು ಏನು ಮಸಾಲೆನ ರುಬ್ಬಿದ್ವಿ ಅದೇ ಜಾರ್ನಲ್ಲಿ ಸ್ವಲ್ಪನೇ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ಗ್ರೈಂಡ್ ಹಾಕ್ತಿಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಬೇಕು, ಜಾಸ್ತಿ ಹಾಕೋಬಾರ್ದು. ಇವಾಗ ತರಿಯಾಗಿ ರುಬ್ಬಿಟ್ಕೊಂಡಂತಹ ಹಿಟ್ಟಿನಿಗೆ ಇವಾಗ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಆ್ಯಂಡ್ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಕೂಡ ಕಟ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಇಲ್ಲಿ ಈರುಳ್ಳಿನ ಹೆಚ್ಚು ಪ್ರಮಾಣದಲ್ಲಿ ಹಾಕ್ಕೊಂಡಷ್ಟು ವಡೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಅಮ್ಮ ರೆಡಿ ಮಾಡ್ತಿದ್ದಾರೆ. ಇವಾಗ ಬಂದು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ. ಏನಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ಗರಿ ಗರಿ ಆಗಿ ಬರುತ್ತೆ. ಜೊತೆಗೆ ನೀವು ಗ್ರೈಂಡರಲ್ಲಿ ಕಾಳನ್ನು ರುಬ್ಬಬೇಕಾದ್ರೆ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ರೆ ಅದು ಕೂಡ ಸರಿ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದಾರೆ. ನೋಡ್ತಾ ಇರ್ಬೋದು ನಮ್ಮಮ್ಮ ವಡೆನ ತಟ್ಟಿ ತೋರಿಸ್ತಾ ಇದ್ದಾರೆ. ನೀವು ಈ ಥರ ಕೈ ಮೇಲೆ ಕೂಡ ತಟ್ಕೊಬೋದು, ಅಥವಾ ನೀವು ಬಾಳೆ ಎಲೆ ಮೇಲೆ ಅಥವಾ ಬಟ್ಟೆ ಮೇಲೆ ತಟ್ಕೊಳ್ಬೋದು. ಇವಾಗ ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಿದ್ದಾರೆ. ಏನಂತ ಅಂದರೆ ಈ ಹೆಸರು ಕಾಳಿನ ವಡೆ ಬಂದು ಎಣ್ಣೆನ ಜಾಸ್ತಿ ಕುಡಿಯೋದಿಲ್ಲ. ಸೊ ಹಾಗಾಗಿ ಒಂಥರ ಹೆಲ್ದಿ ಅಂತಲೂ ಹೇಳ್ಬೋದು. ಸೊ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಸೊ ವಡೆನ ಹಾಕಿದ ತಕ್ಷಣ ಯಾವುದೇ ಥರ ಸ್ಪೂನ್ ಹಾಕಿ ತಿರುಗಬಾರ್ದು, ಏಕೆಂದರೆ ಬಿಟ್ಕೊಂಡ್ಬಿಡುತ್ತೆ. ಒಂದು 30 ಸೆಕೆಂಡ್ ಆದಮೇಲೆ ನೋಡ್ತಾ ಇರ್ಬೋದು ಅದೇ ಕ್ಲೀನಾಗಿ ಮೇಲೆ ಎದ್ದು ಬಂದಿದೆ. ಸೊ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ವಡೆನ ಮಾಡಬೇಕು. ಸೊ ಫೈನಲಿ ಹೆಸರು ಕಾಳಿನ ವಡೆ ರೆಡಿ ಆಯಿತು. ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದಲ್ವಾ. ಸೊ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗಂತೂ ತುಂಬಾ ಈಸಿ ಆ್ಯಂಡ್ ಕ್ವಿಕ್ ಆದಂಥ ರೆಸಿಪಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.